ಮಾಡಿ ಮುಗಿಸಿ ಅವರಿಗೆ ವಿಭೀಷಣ ಅವರಿಗೆ ಪಟ್ಟಾಭಿಷೇಕವನ್ನು ಮುಗಿಸಿ ವಾಪಸ್ ಆಗಬೇಕಾದ್ರೆ ಕಾವೇರಿ ದಡದಲ್ಲಿ ನಮ್ಮ ಸೀತಾಮಾತೆ ಏನಿದ್ದಾರೆ ಅವರ ವಜ್ರದ ಮೂಗುತಿ ಕಳೆದೋಗುತ್ತೆ, ನೀರಲ್ಲಿ ಕಾವೇರಿ ನದಿಯಲ್ಲಿ ಬಿದ್ದೋಗುತ್ತೆ. ಆ ಬಿದ್ದೋಗಿರುವಂಥ ಮೂಗುತಿನ ನಮ್ಮ ಏನು ಆಂಜನೇಯ ಸ್ವಾಮಿ ಏನಿದ್ದಾರೆ ಅವರು ಹುತ್ತಿನ ಆ ಮೂಗುತಿಯನ್ನು ಹುಡುಕಿಕೊಡ್ತಾರೆ. ಹುಡುಕೊಟ್ಟಿದ್ದ ಕಾರಣಕ್ಕಾಗಿ ಸೀತಾಮಾತೆಯವರು ಈ ಸ್ಥಳಕ್ಕೆ ಮುತ್ತತ್ತಿ ಅಂತ ಹೆಸರು ಕೊಡ್ತಾರೆ. ಮತ್ತು ಇಲ್ಲಿ ಆ ಮೂಗುತಿಯನ್ನು ಹುಡುಕಿ ಕೊಟ್ಟಿದ್ದಕ್ಕೆ ಆಂಜನೇಯ ಸ್ವಾಮಿಗೆ ಮುತ್ತತ್ತಿ ರಾಯ ಅನ್ನೋ ಹೆಸರು ಕೂಡ ಬಂತು ಅಂತ ಹೇಳ್ತಾರೆ. ನಮಗೆ ಗೊತ್ತಿರಲ್ಲ ಎಷ್ಟೊಂದು ಇತಿಹಾಸ ಇರುವಂಥ ಮತ್ತು ನಮ್ಮ ರಾಮಾಯಣ ಮಹಾಭಾರತಕ್ಕೆ ಸಂಬಂಧಿಸಿದಂಥ ಎಷ್ಟೊಂದು ಘಟನೆಗಳು ನಡೆದಿರುವಂಥ ದೇವಸ್ಥಾನಗಳು ಮತ್ತು ಸ್ಥಳಗಳು ನಮ್ಮ ಅಕ್ಕಪಕ್ಕದಲ್ಲೇ ಇರುತ್ತೆ. ಅದು ನಮಗೆ ಗೊತ್ತಿರಲ್ಲ. ನಾವು ಅಲ್ಲಿಗೆ ಹೋಗಿ ಅಲ್ಲಿ ಸ್ಥಳೀಯರ ಕೇಳಿದ ಮೇಲೆ ಅಲ್ಲಿನ ನಮಗೆ ಏನು ವಿಶೇಷತೆ ಏನು ಅದ್ರದ್ದು ಆ ಸ್ಥಳ ಪುರಾಣ ಏನು ಅನ್ನೋದು ಗೊತ್ತಾಗುತ್ತೆ. ಮತ್ತು ಇನ್ನೊಂದು ವಿಶೇಷ ಏನು ಈ ಸ್ಥಳದ್ದು ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದ